ಫ್ರೆಂಡ್ಸ್ ನಮಸ್ತೆ. ರುಚಿಕರವಾಗಿರ್ತಕ್ಕಂತಹ ತರಕಾರಿ ಪಲಾವನ್ನು ಇವತ್ತು ನಾವು ಮಾಡ್ಕೊಂಬರೋಣ. ಏನೇನು ಬೇಕಪ್ಪ ಅಂತಂದರೆ ಪಲಾವ್ ಮಾಡೋದಕ್ಕೆ ಪ್ರತಿಯೊಬ್ಬರು ಮನೆಯಲ್ಲೂ ಪಲಾವನ್ನು ಮಾಡಿರ್ತೀರ. ನೋಡಿ, ನಾನು ಒಂದಿಷ್ಟು ಸ್ಪೈಸಸ್ಗಳನ್ನು ಹಾಕೋತೀನಿ. ಅದು ಯಾವ್ದು ಅಂಥೇಳಿ ನಿಮಗೆ ಪರಿಚಯ ಮಾಡಿಸ್ತೀನಿ. ಒಂದು ಕಸ್ತೂರಿ ಮೇಥಿ, ಸೋಂಪು, ಪಲಾವ್ ಎಲೆ, ಜಾಯಿಪತ್ರೆ, ಆನಂತರ ಚಕ್ರ ಮೊಗ್ಗು, ಒಂದು ಬ್ಲ್ಯಾಕ್ ಏಲಕ್ಕಿಯನ್ನು ನಾನು ಹಾಕ್ತೀನಿ, ಮರಾಠ ಮೊಗ್ಗು ಮತ್ತು ಚಕ್ಕೆ. ಇಷ್ಟನ್ನು ನಾನು ಒಗ್ಗರಣೆಗೆ ಹಾಕೋತೀನಿ. ಏಲಕ್ಕಿ ಒಂದು, ಲವಂಗ ಎರಡು ಹಾಕೋಬೋದು. ಇಷ್ಟನ್ನು ನಾನು ಒಗ್ಗರಣೆ ಹಾಕೋತೀನಿ. ಹಸಿ ಪಲಾವ್ ಎಲೆಯನ್ನು ಸಹ ನಾನಿಲ್ಲಿ ಹಾಕೋತೀನಿ. ತುಂಬ ಘಮ್ ಅಂತ ಬರ್ತಾ ಇರುತ್ತೆ. ಹಾಗಾಗಿ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಷ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ಐಟಮನ್ನು ನಾನು ಬರೀ ಒಗ್ಗರಣೆಗೆ ಹಾಕೋತೀನಿ ಪಲಾವಿಗೆ. ಅದಾದ ನಂತರ ಸ್ವಲ್ಪ ಸ್ಪೈಸಸ್ಗಳನ್ನು ನಾನು ಜೋಡಿಸ್ಕೊಂಡಿದ್ದೀನಿ. ನೋಡಿ, ಬ್ಲ್ಯಾಕ್ ಏಲಕ್ಕಿ, ಚಕ್ಕೆ, ಜಾಯಿಪತ್ರೆ, ಕಲ್ಲು ಹೂವು. ಮೇಯ್ನು ಕಲ್ಲು ಹೂವು ಹಾಕಬೇಕು ಪಲಾವ್ಗೆ, ಘಮ ತುಂಬ ಚೆನ್ನಾಗಿರುತ್ತೆ. ಸೋಂಪನ್ನು ಸಹ ಹಾಕಬೇಕು ಮತ್ತು ಕಸ್ತೂರಿ ಮೇಥಿಯನ್ನು ಸಹ ನೀವು ಹಾಕಬೇಕಾಗತ್ತೆ. ಸ್ಪೈಸಸ್ ಏನಪ್ಪ ಅಂತಂದರೆ ಕೊತ್ತಂಬರಿ ಪುಡಿ, ಖಾರದ ಪುಡಿ, ಅದಾದ ನಂತರ ಗರಂ ಮಸಾಲ ಮತ್ತು ಅರಿಶಿಣವನ್ನು ನೀವು ಹಾಕೋಬೇಕಾಗತ್ತೆ. ಕೊತ್ತಂಬರಿ ಪುಡಿ, ಖಾರದ ಪುಡಿ, ಗರಂ ಮಸಾಲ ಮತ್ತು ಅರಿಶಿಣವನ್ನು ನೀವು ಹಾಕೋಬೇಕಾಗತ್ತೆ. ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಪಲಾವಿಗೆ ಮೆಣಸಿನಕಾಳು, ಲವಂಗ, ಏಲಕ್ಕಿ, 2 ಏಲಕ್ಕಿ, ಚಕ್ಕೆ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು, ಕೊತ್ತಂಬರಿ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಮೆಣಸಿನಕಾಳು. ಅದಾದ ನಂತರ ಸ್ವಲ್ಪ ಕೊಬ್ಬರಿ. ಇಷ್ಟನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದು ಮೊಸರು ಬಜ್ಜಿಗೆ ಜೋಡಿಸಿಟ್ಕೊಂಡಿದ್ದೀನಿ. ಪಲಾವಿಗೆ ಸೌತೆಕಾಯಿ, ಈರುಳ್ಳಿ, 1 ಟೊಮೆಟೊ ಜಾಸ್ತಿ ಹಾಕಬಾರ್ದು. ಮೊಸರು ಬಜ್ಜಿಗೆ 1 ಹಾಕೋಬೇಕು. ಯಾಕಂದರೆ ಮೊಸರು ಏನಾದರೂ ಉಳಿಯಿದ್ರೆ ಇನ್ನೂ ಹುಳಿ ಆಗಿಬಿಡತ್ತೆ. ಅದಕ್ಕೆ ನಾನು ತರಕಾರಿಯನ್ನು ಏನೇನು ಹಾಕ್ತಾಯಿದ್ದೀನಿ ಪಲಾವಿಗೆ ಅಂತಂದರೆ, ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಾಕ್ಬೋದು, ಕಾಳು ಬೀನ್ಸ್ ಇದ್ದರೆ ಹಾಕ್ಬೋದು, ಬಟಾಣಿ ನೆನೆಸಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಅವರೆಕಾಳು ಹಾಕ್ಬೋದು. ನಾನಿಲ್ಲಿ ಕಾಳು ಏನೂ ಹಾಕ್ತಾಯಿಲ್ಲ, ಬರೀ ತರಕಾರಿಯನ್ನು ಹಾಕಿ ಮಾಡ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಗೆಡ್ಡೆಕೋಸು, 2 ಒಗ್ಗರಣೆಗೆ ಹಸಿಮೆಣಸು, ನಿಂಬೆಹಣ್ಣು, ಪುದೀನ, ಈರುಳ್ಳಿ, ಟೊಮೆಟೊ ಇಷ್ಟನ್ನು ನಾನು ಹಾಕೋತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ರೆಡಿಯಾಗಿ ಮಾಡಿಟ್ಕೊಂಡಿರ್ತೀನಿ. ಆ ಬೆಳ್ಳುಳ್ಳಿ ಯಾರು ಸುಲಿತಾರೆ ಅಂಥೇಳಿ ಅದನ್ನು ನಾನು ಹಾಕೋತಾ ಇದ್ದೀನಿ. ಇಷ್ಟು ಸಾಮಾನನ್ನು ಪಲಾವ್ ಮಾಡೋದಕ್ಕೆ ಸದ್ಯಕ್ಕೆ ಜೋಡಿಸ್ಕೊಂಡಿದ್ದೀನಿ. ಈಗ ನಿಮಗೆ ತೋರಿಸಿರ್ತಕ್ಕಂಥ ಎಲ್ಲ ಐಟಮನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ನಾನು ಚಾಪರಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಯಾಕಂತಂದರೆ ಮಕ್ಕಳು ದಪ್ಪ ಹೆಚ್ಚಿದ್ರೆ ಏನು ಮಾಡ್ತಾರೆ, ತೆಗೀರಿ ಅದನ್ನು, ತರಕಾರಿ ಆರಿಸ್ಕೊಡಿ ಅಮ್ಮ ಅಂತ ಕೇಳ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಚಾಪರಲ್ಲಿ ಚಾಪ್ ಮಾಡ್ತೀನಿ ತರಕಾರಿಯನ್ನು. ಒಗ್ಗರಣೆಗೆ ಸ್ವಲ್ಪ ಗೋಡಂಬಿಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಬನ್ನಿ ಒಗ್ಗರಣೆ ಮಾಡೋಣ ಪಲಾವಿಗೆ ಹೇಗೆ ಅಂಥೇಳಿ ನೋಡೋಣ. ಆಯಿಲನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ನೀವು ಅನ್ನವನ್ನು ಎಷ್ಟು ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯಿಲು ಸಹ ಹಾಕೋದಲ್ಲ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ರೈಸನ್ನು ಮಾಡ್ತಾಯಿದ್ದೀನಿ. 3 ಲೋಟ ಅಕ್ಕಿಯನ್ನು ಹಾಕಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಆಯಿಲನ್ನು ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ. ನೀವು 1 ಲೋಟ ಅಕ್ಕಿಯನ್ನು ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಆಯಿಲನ್ನು ಹಾಕ್ಕೋಬೇಕು. ನೋಡಿ, ಈಗ ನಾನು ಹಸಿ ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಣ ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ನಿಮಗೆಲ್ಲ ತೋರಿಸಿದಂಥ ಸ್ಪೈಸಸ್ಗಳನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಪಲಾವ್ಗೆ. ನೋಡಿ, ಫ್ರೈ ಆಗ್ತಾಯಿದೆ. ನಾನು ಗೋಡಂಬಿಯನ್ನು ಸಹ ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಸೂರ್ಯ ಹುಟ್ಟುತ್ತಾ ಇದ್ದ ಕಿಟಕಿಯಲ್ಲಿ ಪಲಾವನ್ನು ಮಾಡ್ತಾ ಇದೆ. ಅಂತ ಘಮ ಬರ್ತಾಯಿತ್ತು. ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತೀರ ಫ್ರೆಂಡ್ಸ್. ಹಸಿ ಮೆಣಸನ್ನು ಹೆಚ್ಚಿಟ್ಟಿದ್ನಲ್ವ, ಹಸಿ ಮೆಣಸನ್ನು ನಾನು ಇಲ್ಲಿ ಮೊದಲು ಹಾಕೋತಾ ಇದ್ದೀನಿ. ಸ್ಪೈಸಸ್ ಆದಮೇಲೆ ನೆಕ್ಸ್ಟು ಕಟ್ ಮಾಡಿರ್ತಕ್ಕಂಥ ಉದ್ದುದ್ದ ಕಟ್ ಮಾಡಿರ್ತಕ್ಕಂಥ ಆನಿಯನನ್ನು ನಾನು ಹಾಕ್ತಾಯಿದ್ದೀನಿ ಪಲಾವ್ಗೆ. ಪ್ರತಿಯೊಬ್ಬರು ಪಲಾವನ್ನು ಮಾಡಿರ್ತೀರ.
ಆದರೆ ಹೊಸದಾಗಿ ಟ್ರೈ ಮಾಡಬೇಕು ಅಂತ ನೋಡ್ತಾ ಇರ್ತೀರಾ, ಸ್ಪೈಸಸ್ ಏನೇನು ಹಾಕಬೇಕು ಅಂತ ನೋಡ್ತಾ ಇರ್ತೀರಾ, ಹೊಸದಾಗಿ ಏನು ಆ್ಯಡ್ ಮಾಡಿದ್ರೆ ಪಲಾವ್ ಇನ್ನೂ ಚೆನ್ನಾಗಾಗುತ್ತೆ ಅಂತ ನೋಡ್ತಾ ಇರ್ತೀರಾ ಅಂಥವ್ರಿಗೆ ನಾನೊಂದು ಪಲಾವ್ ರೆಸಿಪಿನ ತೋರಿಸ್ತೇನೆ. ಅಂದರೆ ಇಲ್ಲಿ ಕಲ್ಲು ಹೂವನ್ನು ಹಾಕಿ ಮತ್ತು ಮರಾಠಿ ಮೊಗ್ಗು ಹಾಕಿ, ಅದಾದ ನಂತರ ಬ್ಲ್ಯಾಕ್ ಏಲಕ್ಕಿನ ಒಂದನ್ನು ಹಾಕಿ ಬಿರಿಯಾನಿಗೆಲ್ಲ ಹಾಕ್ತಾರಲ್ವ, ಅದನ್ನು ಚೆನ್ನಾಗಿರುತ್ತೆ ಟೇಸ್ಟು. ಕಸ್ತೂರಿ ಮೇಥಿನ ಆ್ಯಡ್ ಮಾಡಿ ಇವೆಲ್ಲ ಹಾಕಿದ್ರೇ ಗಮ್ ಅಂತ ಬರೋದು ಪಲಾವ್ ಸ್ಮೆಲ್. ಮತ್ತು ಸ್ಪೈಸಿ ಸ್ವಲ್ಪ ನೆನೆಸಿ ಹಾಕಿದ್ರೂ ಆ ಮಸಾಲೆ ಐಟಮ್ಸ್ ಇರ್ತಾವಲ್ವ ಅವನ್ನೆಲ್ಲ ಸ್ವಲ್ಪ ನೀರಲ್ಲಿ ನೆನೆಸಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ನೆನೆಯಕ್ಕಿಟ್ಟು ನಾವೆಲ್ಲ ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ನೀರಲ್ಲಿ ನೆನೆಸಿಟ್ಟು ಅದಾದಮೇಲೆ ನಂತರ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ. ಅದೆಲ್ಲ ಫ್ರೈ ಆಗುವಾಗ ನಾವು ಮೊಸರನ್ನ ಹಾಕಬೇಕು ಅಂತಂದರೆ ಈ ರೀತಿ ಕ್ರೀಮಿ ಕನ್ಸಿಸ್ಟೆಂಟ್ ಬರೋವರೆಗೂ ನಾವು ಅದನ್ನು ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಆಡಿಸ್ಕೋಬೇಕು, ಕ್ರೀಮ್ ಆಗೋ ಥರ ನೋಡಿ. ಈಗ ನಾನು ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ನೀವು ತರಕಾರಿ ಎಲ್ಲ ಹಾಕಿದ್ಮೇಲೂ ಟೊಮೊಟೊ ಹಾಕ್ಬೋದು. ಮತ್ತು ನೋಡಿ ಈ ರೀತಿ ವುಡ್ಡಿನ ಸ್ಪೂನನ್ನು ನೀವು ಯೂಸ್ ಮಾಡೋದ್ರಿಂದ ಕೈಗೆ ತುಂಬ ಬಿಸಿ ಅನಿಸಲ್ಲ, ಮತ್ತು ಪಾತ್ರೆ ಕರ 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 ಅಂತ ಸೌಂಡ್ ಬರಲ್ಲ. ಈ ರೀತಿ ವುಡ್ ಸ್ಪೂನನ್ನು ಸಹ ನೀವು ಯೂಸ್ ಮಾಡ್ಬೋದು, ಯಾಕಂತಂದರೆ ಹೇಳಿದ್ನಲ್ಲ ಆ ರೀಸನ್ನಿಂದ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಇವಾಗ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಯಾಕೆ ಗೊತ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟಿಗೆ ಹಾಕಬಾರ್ದು, ಅದು ತಳ ಹಿಡಿಯೋದಕ್ಕೆ ಶುರು ಮಾಡುತ್ತೆ, ಸಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಆಮೇಲೆ ಹಾಕ್ಕೋಬೇಕು, ಏನಾಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಸ್ಪೈಸಸ್ಗಳನ್ನು ಜಾಸ್ತಿ ಹಾಕ್ಕೊಂಡು ಅಕ್ಕಿಯನ್ನು ಸ್ವಲ್ಪ ತರಕಾರಿ ನೋಡಿಕೊಂಡು ಅಕ್ಕಿಯನ್ನು ಕಡಿಮೆ ಹಾಕಿ ಮಾಡಬೇಕು ಪಲಾವನ್ನು ಯಾವಾಗಲೂ, ತುಂಬ ಟೇಸ್ಟಾಗಿರುತ್ತೆ. ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟಿರ್ತಕ್ಕಂತಹ ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಮತ್ತು ಗೆಡ್ಡೆಕೋಸು ಇದನ್ನು ಹಾಕಿ ನಾನು ತರಕಾರಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಮಾಡಿದ್ರೆ ಅದು ಬೆಂದೋಗುತ್ತೆ ಮತ್ತು ಮಕ್ಕಳಿಗೆ ಆರಿಸ್ರಿ ಅನ್ನೋ ಒಂದು ಸಿಚುವೇಶನ್ ಬರಲ್ಲ. ಅದು ಆರಿಸ್ಕೊಡಿ, ತರಕಾರಿ ಆರಿಸ್ಕೊಡಿ ಅನ್ನಲ್ಲ ಅವಾಗ, ಅದಕ್ಕೋಸ್ಕರ ನೋಡಿ. ರುಬ್ಬಿಟ್ಟಿರ್ತಕ್ಕಂಥ ಕೊತ್ತಂಬರಿ ಸ್ವಲ್ಪ ಇತ್ತು, ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿಯನ್ನೇ ಹಾಕಿ ಮಾಡ್ತಾಯಿದ್ದೀನಿ. ರುಬ್ಬಿಟ್ಟಿರ್ತಕ್ಕಂತಹ ಮಸಾಲೆಯನ್ನು ನಾನಿವಾಗ ಹಾಕೋತಾ ಇದ್ದೀನಿ. ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ, ತಕ್ಷಣ ಅಲ್ಲ. ರುಚಿಗೆ ಉಪ್ಪು ಬೇಕೇ ಬೇಕು, ಯಾವ ಅಡುಗೆ ಆದರೂ ರುಚಿಗೆ ಉಪ್ಪು ಬೇಕೇ ಬೇಕಲ್ವಾ. ಉಪ್ಪನ್ನು ಹಾಕೋತಾ ಇದ್ದೀನಿ. ಅದು ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಸ್ಪೈಸಸ್ಗಳನ್ನು ಹಾಕ್ಕೋಬೇಕು. ಸ್ಪೈಸಸನ್ನು ನಾನಿವಾಗ ಹಾಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಅರಿಶಿನ ಮತ್ತು ಹಸಿಮೆಣಸನ್ನು ರುಬ್ಬಿದ್ರೂ ಸಹ ನಾನಿಲ್ಲಿ ಖಾರ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಅಷ್ಟೇ, ಕೊತ್ತಂಬರಿ ಪುಡಿ. ಇದಾದ ನಂತರ ಗ್ಯಾಸನ್ನು ಸಣ್ಣಕ್ಕೆ ಮಾಡ್ಕೋಬೇಕು, ಉರಿ ಜೋರು ಇರಬಾರ್ದು ಯಾವಾಗಲೂ. ಮೊಸರನ್ನು ನಾವು ಪಲಾವಿಗೆ ಆ್ಯಡ್ ಮಾಡ್ತಾಯಿದ್ದೀವಿ ಅಂತಂದರೆ ಸಿಮ್ಮಲ್ಲಿ ಇಟ್ಕೊಂಡು ಗ್ಯಾಸನ್ನು ನಾವು ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಇಲ್ಲಾಂದರೆ ಬೆಂಡು ಥರ ಆಗಿಬಿಡುತ್ತೆ ಅದು ಮೊಸರು. ಹಾಗಾಗಿ ಮೊಸರನ್ನು ಆ್ಯಡ್ ಮಾಡಿದೆ ನಾನಿವಾಗ. ನೋಡಿ ನಾನೀಗ ಅಕ್ಕಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಟೈಮ್ ಅದೆಲ್ಲ ತೊಗೊಂಡು ಹಿಂಗೆ ಫ್ರೈ ಆದಮೇಲೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಾಕ್ಕೊಂಡ ನಂತರ ಪಕ್ಕಕ್ಕೆ ನಾನು ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ. ಬಿಸಿ ನೀರನ್ನೇ ನೀವು ಹಾಕಬೇಕು ಪಾತ್ರೆಯಲ್ಲಿ. ನಾನು ಪಾತ್ರೆಯಲ್ಲಿ ಪಲಾವನ್ನು ಮಾಡ್ತಾಯಿದ್ದೀನಿ, ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ನೀರನ್ನು ಕುದಿಸಿನೇ ಹಾಕಬೇಕು ಪಲಾವ್ ಪಾತ್ರೆಯಲ್ಲಿ ಮಾಡೋದಾದರೆ, ಆವಾಗ ಏನಾಗುತ್ತೆ ತಳ ಸೀದೋಗಲ್ಲ. ಪಾತ್ರೆಯಲ್ಲಿ ಮಾಡಿದ್ರೆ ತಳ ಸೀದು ಹೋಗಲ್ಲ, ಹಾಗಾಗಿ ಕುದಿಸಿ ನೀರು ಹಾಕಬೇಕು ಬೇಗ, ಆವಾಗ ಅನ್ನ ಕುದಿ ಬರುತ್ತೆ. ಮತ್ತು ತಟ್ಟೆಯನ್ನು ಮುಚ್ಚಿ ಮಾಡಬೇಕು ಪಲಾವನ್ನು, ಆಗಾಗ ಸ್ಟಾರ್ಟಿಂಗು ತುಂಬ ಕೈಯಾಡಿಸ್ತಾ ಇರಬೇಕು, ಆವಾಗ ತಳ ಒಂದು ಚೂರು ಸೀದೋಗಲ್ಲ. ನೋಡಿ ನಾನು ಮೇಲೇ ಕೊತ್ತಂಬರಿ ಇರಲಿಲ್ಲ, ಹಾಗಾಗಿ ಪುದೀನವನ್ನು ಹಾಕಿದೆ. ಅದಾದ ನಂತರ ನಿಂಬೆ ಹಣ್ಣನ್ನು ನಾನು ಸ್ವಲ್ಪ ಹಿಂಡಿ ಮುಚ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಕೊನೆಗೆ. ನೋಡಿ ಈ ಕಡೆ ಮೊಸರು ಬಜ್ಜಿಗೆ ಎಲ್ಲ ಐಟಮ್ಗಳನ್ನು ಕಟ್ ಮಾಡಿಟ್ಟಿದ್ದೀನಿ. ನೋಡಿ ಬಿಸಿ ಬಿಸಿಯಾದ ಗರಂ ರುಚಿಕರವಾದ ಪಲಾವ್ ರೆಡಿ ಆಯಿತು. ಇಷ್ಟು ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆ ವಿಚಾರಗಳನ್ನು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.